ಜನ ಸಿನಿಮಾ ನೋಡಕ್ ಬರಲ್ಲ. ಸರ್ ನೀವು ಮತ್ತೆ ಫೋನ್ ಮಾಡಿದ್ರೆ ಶ್ರೀಧರ್ಗೆ ಬರ್ತಾನೆ ಸರ್ ನಾನು ಹೇಳೋದು ಇಲ್ಲ, ಫೋನ್ ಮಾಡಿ ಕೇಳಿದೆ. ನಮ್ಮ ವಿಶ್ವವಿದ್ಯಾಲಯದ ಕುರಿತು ಹಾಗೂ ಸಂಶೋಧನಾ ಒಕ್ಕೂಟವನ್ನ ಕುರಿತು ನನಗಿನ್ನ ಹೆಚ್ಚಿಗೆ ಓದ್ಕೊಂಡಿರೋ ವಿದ್ಯಾರ್ಥಿಗಳು ನಿಮಗೆ ಶರಣಾರ್ಥಿ. ನಾನು ಡಿಗ್ರಿ ಫೇಲು, ನೀವೆಲ್ಲ ನನ್ನ ಮೀರಿ ಓದ್ತಾ ಇದ್ದೀರಾ. ಎಲ್ಲರೂ ಒಂದು ದೊಡ್ಡ ಶಕ್ತಿಗಳಾಗಿ ನಿಂತು ಇವತ್ತು ಈ ಸಿನಿಮಾನ ಕೆಲಸಕ್ಕೆ ಕಾರಣಕರ್ತರಾಗ್ತಾ ಇದ್ದೀರಾ. ಇದು ನಾವು ಬಾಬಾ ಸಾಹೇಬ್ರ ಮೇಲೆ ಇಟ್ಕೊಂಡಿರೋ ಪ್ರೀತಿ ಮತ್ತೆ ವಿಶ್ವಾಸ, ಮತ್ತೆ ನಾವು ಸಂವಿಧಾನದ ಮೇಲೆ ಇಟ್ಟಿರುವಂಥ ನಂಬಿಕೆ ನಮ್ಮನ್ನು ಸದಾ ಹೀಗೆ ಕರ್ಕೊಂಡು ಹೋಗ್ಲಿ. ನೀವು ಇಲ್ಲಿ ಶುರು ಮಾಡಿರೋದು ಇಡೀ ಕರ್ನಾಟಕದಾದ್ಯಂತ ಆಗಲಿ ಅನ್ನೋ ನನ್ನ ಆಸೆ ಇದೆ. ಹಾಗಾಗಿ ನಿಮ್ಮ ಈ ಕೂಗು ಇಡೀ ಕರ್ನಾಟಕಕ್ಕೆ ಹೋಗ್ಲಿ, ಎಲ್ಲ ಯೂನಿವರ್ಸಿಟಿ ಮಕ್ಕಳು ನೋಡುವಂತಾಗಲಿ. ನಾನು ಎಲ್ಲ ಡಿಸ್ಟಿಕ್ಕು ಹೋಗಿ ಒಂದು ಸಂವಿಧಾನ ಜಾತ್ರೆ ಅಂತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕಾಗುತ್ತೆ. ನೀವೆಲ್ಲ ನನಗಿನ್ನ ಹೆಚ್ಚಿಗೆ ಓದ್ಕೊಂಡಿರೋರು, ಹೆಚ್ಚಿಗೆ ಬಾಬಾ ಸಾಹೇಬ್ರ ಬಗ್ಗೆ ತಿಳ್ಕೊಂಡಿರೋರು. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ. ನೀವು ನನ್ನ ಇವತ್ತು ಈ ಜಾಗದಲ್ಲಿ ಕರೆಸಿ ನನಗೆ ಇಷ್ಟು ದೊಡ್ಡ ಪ್ರೀತಿ ಗೌರವ ಕೊಡ್ತಾ ಇರೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಸಂವಿಧಾನಕ್ಕೆ ಗೌರವ ಕೊಟ್ಟು ಸಿನಿಮಾ ನೋಡ್ತಾ ಇರೋದೇ ನನಗೆ ಮತ್ತೆ ನಮ್ಮ ನಿರ್ದೇಶಕರಿಗೆ ತುಂಬಾ ಎಮೋಷನಲ್ ಆಗ್ತಾ ಇದ್ದೀನಿ. ಇದೆಲ್ಲ ವಿಷಯಗಳು ಕೇಳಿ ನಿಮಗೂ ಕೂಡ ತುಂಬಾ ಧನ್ಯವಾದ ಕಣಪ್ಪ. ನಿಮಗೂ ಕೂಡ ತುಂಬಾ ಥ್ಯಾಂಕ್ಸ್. ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೆ ನಮ್ಮ ಲೆಕ್ಚರರ್ಗೆ ನನಗೆ ನಿನ್ನೆ ಮೀಟ್ ಆದರು ಡಾಕ್ಟರ್ ಕರಿಯಣ್ಣ ಅವ್ರು ಗೊತ್ತೇ ಆಗಲ್ಲ ನೋಡಿ, ಅಷ್ಟು ಸಿಂಪಲ್ ಆಗಿರ್ತಾರೆ. ಅವರೆಲ್ಲ ನೋಡಿದಾಗ ನಾವು ಇನ್ನೂ ಎಷ್ಟು ಸಿಂಪಲ್ ಆಗ್ಬೇಕು ಅಂತ ಕಲಿಸ್ಕೊಡುತ್ತೆ. ಇದು ಬಾಬಾ ಸಾಹೇಬರ ಅನುಯಾಯಿಗಳ ಒರಿಜಿನಲ್ ಅನುಯಾಯಿಗಳ ನಡೆ, ನುಡಿ, ಭಾಷೆ ಎಲ್ಲವೂ ಹೀಗಿರುತ್ತೆ. ಸೊ ಹಾಗಾಗಿ ಅದನ್ನ ನಾವು ರೂಢಿಸ್ಕೊಳ್ತೀವಿ ಸರ್. ಖಂಡಿತವಾಗ್ಲೂ ನನಗೂ ಅವಾಗವಾಗ ಅದೇ ನಮ್ಮನೆ ಇಲ್ಲೇ ಪಕ್ಕದಲ್ಲೇ ಇದೆ. ದಯಮಾಡಿ ನನಗೂ ಒಂಚೂರು ಪಾಠ ಹೇಳ್ಕೊಡಿ ಸರ್, ನಾವು ಕಲಿಬೇಕು ಅನ್ನೋ ಆಸೆ. ಸೊ ಇವತ್ತು ನಿಮ್ಮ ಈ ಒಂದು ಒಗ್ಗಟ್ಟು ಮತ್ತೆ ಈ ನಿಮ್ಮ ಒಂದು ಕೂಗು ಇಡೀ ಕರ್ನಾಟಕದಾದ್ಯಂತ, ಯಾಕಂದ್ರೆ ಯಾವತ್ತು ಸ್ಟೂಡೆಂಟ್ಸ್ಗಳೇ ಎದ್ದೋಳೋದು ಕಷ್ಟ, ಪ್ರಾಮಾಣಿಕವಾಗಿದ್ರೆ ಮಾತ್ರ ಅವ್ರು ಎದ್ದೋಳೋದು. ಹಂಗಾಗಿ ನಿಮ್ಮ ಪ್ರಾಮಾಣಿಕತೆಗೆ ನಮ್ಮ ಪ್ರಾಮಾಣಿಕತೆ